ಸ್ನೇಹಿತರೆ, ಇತ್ತೀಚೆಗೆ ನಾನು ಗೋಲ್ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟು, ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳ್ತಾ ಇದ್ದೆ. ಪಾರ್ಟಿಸಿಪೇಟ್ ಮಾಡಿದ ಕೆಲವು ಪಾರ್ಟಿಸಿಪೆಂಟ್ಸ್ನ ಫೀಡ್ಬ್ಯಾಕ್ ತಗೋತಾ ಇದ್ದೀನಿ. ಮೊದಲನೇದಾಗಿ ನೇತ್ರಾವತಿ, ನಿಮ್ಗೇನು ಅನಿಸ್ತು? ಸರ್, ಗೋಲ್ ಸೆಟ್ಟಿಂಗ್ ಗುರಿಗಳೆಡೆಗೆ ಗುರಿ ಇಡಿ ಅಂತೇಳಿ ಅವತ್ತಿನ ಆನ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಯಾಕಂದ್ರೆ ಒಂದು ಗುರಿ ಇತ್ತಂದ್ರೆ ಒಂದು ನಾವು ಅದು ಈಗ ಒಂದು ಉದಾಹರಣೆ ಮುಖಾಂತರ ಹೇಳಿದ್ರಿ. ಫುಟ್ಬಾಲ್ ಚೆಂಡ ಆಡೋ ವ್ಯಕ್ತಿ ಯಾವ ತರ ಪೋಸ್ಟ್ ಮಾಡ್ಬೇಕು ಗೋಲ್ ಅನ್ನೋದು ಒಂದು ಉದಾಹರಣೆ ಮುಖಾಂತರ ನಾನಾ ಉದಾಹರಣೆ ಕೊಟ್ಟು ಸಾಕಷ್ಟು ಚೆನ್ನಾಗಿ ತಿಳಿಸಿರಿ ಸರ್. ಧನ್ಯವಾದ. ಓಕೆ, ಎಸ್. ಮಂಜುಳಾ ಮೇಡಮ್. ಹಾ ಸರ್, ನಮಸ್ಕಾರ ಸರ್. ಗುರಿಗಳೆಡೆಗೆ ಗುರಿ ಇಡಿ ಅನ್ನೋದು ಒಂದು ಟಾಪಿಕ್ ಸಣ್ಣ ನಮಗೆ ಮಾಡಿದ್ರಿ ಸರ್. ಗುರಿಗಳು ಮನುಷ್ಯನಿಗೆ ತುಂಬಾ ಮುಖ್ಯ ಲೈಫಲ್ಲಿ. ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದ್ರೂ ನಮ್ಮ ರೆಕಗ್ನಿಷನ್ ನಾವು ಉಳಿಸ್ಕೋಬೇಕು ಅಂದ್ರೆ ಗುರಿ ಇರಬೇಕು. ಗುರಿ ಇರ್ಲಿಲ್ಲ ಅಂತಂದ್ರೆ ಆ ಲೈಫ್ ಅನರ್ಥ ಸರ್. ನಿಮ್ಮ ಕ್ಲಾಸಲ್ಲಿ ಅನೇಕ ಉದಾಹರಣೆಗಳನ್ನ, ಅನೇಕ ಅಂಶಗಳನ್ನ ನಮಗೆ ಬರ್ಸಿ ಹೇಳಿದ್ರಿ ಸರ್. ಅದ್ರಲ್ಲೆಲ್ಲ ಅಂದ್ರೆ ನಾವು ಯಾವುದೇ ಒಂದು ಗುರಿನ ತಲುಪಬೇಕಂದ್ರೆ ಅಡಚಣೆಗಳ ನೂರಾರು ಇರ್ತವೆ. ಅವನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಬಂದಾಗ್ಲೇನೆ ನಮ್ಮ ಗುರಿ ಸಾಧನೆಗೆ ಆ, ಒಂದು ಜಯ ಸಿಗುತ್ತೆ ಅನ್ನೋದು ನಾವು ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ ಸರ್. ಮತ್ತೆ ಆ ಗುರಿ ಸಾಧನೆ ಎಡೆಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಪರಿಶ್ರಮ ಹೇಗಿರ್ಬೇಕು, ನಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು, ನಮ್ಮ ಲೈಫಿನ ಬೆಳವಣಿಗೆ ಅಥವಾ ಬದಲಾವಣೆ ಹೇಗಿರ್ಬೇಕು ಅನ್ನೋದು ಕೂಡ ನಾವು ಕಲ್ತ್ಕೊಂಡಿವಿ ಸರ್. ಎಸ್. ಅವತ್ತಿನ ಕ್ಲಾಸ್ ತುಂಬಾ ಗುಡ್. ಉಪಯೋಗವಾದಿತ್ತು ಸರ್. ಗುಡ್. ಥ್ಯಾಂಕ್ ಶೈಲಜಾ. ಯು ಸರ್. ಸರ್, ನಮಸ್ಕಾರ ಸರ್. ಎಸ್. ಅವತ್ತು ಗುರಿಗಳೆಡೆಗೆ ಗುರಿಡಿಯನ್ನ ವರ್ಕ್ಶಾಪ್ ತುಂಬಾ ಅತ್ಯುತ್ತಮವಾಗಿತ್ತು ಸರ್. ಬಹಳಷ್ಟು ಉಪಯುಕ್ತವಾಗಿತ್ತು ಸರ್. ಅಂದ್ರೆ ನಾವು ನಮ್ಮ ಕನಸುಗಳನ್ನ ಗುರಿಗಳನ್ನಾಗಿ ಮಾರ್ಪಡಿಸೋದು ಯಾಕೆ, ಅದರಿಂದ ಏನು ಉಪಯೋಗ ಅನ್ನೋದೊಂದು ಕಲ್ತ್ಕೊಂಡ್ರಿ ಸರ್. ಹಾಗೆ ಗುರಿಗಳಲ್ಲಿ ಎಷ್ಟು ವಿಧ, ಅವುಗಳನ್ನ ನಾವು ಹೆಂಗ್ ಸೆಟ್ ಮಾಡ್ಕೋಬಹುದು, ನಮ್ಮ ಬದುಕಿನಲ್ಲಿ ಯಾವ್ದು ಅವೆಲ್ಲ ತಾವು ಬಹಳಷ್ಟು ಉದಾಹರಣೆಗಳ ಮೂಲಕ ತಿಳಿಸಿದ್ರಿ ಸರ್. ಇದರಿಂದ ನನಗೆ ಅದಕ್ಕಿಂತ ಮುಂಚೆ ಅನಗತ್ಯ ಬಿಡಿ ಅನ್ನೋದೊಂದು ಗೊತ್ತಾಗಿದ್ಮೇಲೆ ನೆಕ್ಸ್ಟ್ ಗುರಿ ಬಂದಿದ್ರಿಂದ ಸರ್, ನಾವು ಅನಗತ್ಯ ಬಿಟ್ಮೇಲೆ ನಮ್ಮ ಗುರಿಗಳನ್ನ ಕಡೆಗೆ ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡೋದಕ್ಕೆ ಅದು ನನಗೆ ಸಹಾಯಕ ಆಯ್ತು ಸರ್. ಹಾಗೇನೆ ಈ ಹೆಚ್ಚು ನಾವು ಆ ಗುರಿಗೆ ಏನು ನಾವು ಬೇರೆ ಬೇರೆ ಆ ಆ ಉಪಯುಕ್ತ ಅಂಶಗಳು ತಾವು ತಿಳಿಸ್ಕೊಟ್ಟಲ್ಲ ಸರ್, ಅವನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡ್ರೆ ಅತ್ಯುತ್ತಮವಾಗಿ ನಾವು ನಮ್ಮ ಕೆಲಸವನ್ನು ಕೂಡ ಮಾಡ್ಬೋದು, ನಾವು ಅನ್ಕೊಂಡಿದ್ದನ್ನು ಕೂಡ ಸಾಧಿಸ್ಬೋದು ಅಂತ ಆ ತರಗತಿಯಲ್ಲಿ ಎಸ್, ನಮ್ಗೆ ನಿಮ್ಮ ಮೂರು ಜನರ ಫೀಡ್ಬ್ಯಾಕ್ ಕೇಳಿ ನನಗೆ ಖುಷಿ ಆಯಿತು. ನಾನಿವತ್ತು 2026 ಡೈರಿ ತಗೊಂಡೆ. ಬೇಕಂತ ಯಾಕೆ ಇದು ತಗೊಳಕ್ಕೆ ಒಂದು ಇಂಪಾರ್ಟೆನ್ಸ್ ಏನಂದರೆ, ಈ ಡೈರಿ ಮುಂದೆ ಒಂದು ಕಂಪಾಸ್ ಇದೆ. ಈ ಕಂಪಾಸ್ ಏನು ಹೇಳುತ್ತೆ ಅಂದರೆ, ನಮ್ಮ ಲೈಫಲ್ಲಿ ಡೈರೆಕ್ಷನ್ ಸರಿಯಾಗಿ ಹೋಗಬೇಕು ಅಂತ, ಇನ್ನು ಗಡಿಯಾರ ಮಾಡಲು. ಸೊ ನಾವು ನಮ್ಮ ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ. ಇನ್ನು ಉಳಿದಿದ್ದು ಪುಸ್ತಕಗಳು, ನಾನು ಪುಸ್ತಕ ಓದ್ತೀನಿ, ಪುಸ್ತಕ ಬರಿತೀನಿ. ಈ ವರ್ಷ 2025ನಲ್ಲಿ 5 ಪುಸ್ತಕ ಬರೆದಿದ್ದೇನೆ. ಇನ್ನು 2026ಅಲ್ಲಿ 5ಕ್ಕಿಂತ ಜಾಸ್ತಿ ಬರೆಯೋಕ್ಕಾಗತ್ತಾ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಅಷ್ಟೇ ಗುರಿಗಳೆಡೆಗೆ ನಿರಂತರವಾಗಿ ಗುರಿ ಇಡ್ತಾ ಇದ್ದರೆ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಇಂಟೆಲೆಕ್ಚುಲಿ, ಸ್ಪಿರಿಚುವಲಿ ಆ್ಯಂಡ್ ಫೈನಾನ್ಷಿಯಲಿ, ಈ 6 ಅಂಶಗಳಲ್ಲಿ ನೀವು ಗುರಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು. ನಾವು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಹಣದ ಬಗ್ಗೆ, ಹಣವನ್ನು ತೊಡಗಿಸಿ ಹಣವನ್ನು ದುಡಿಯುವುದು ಹೇಗೆ ಅಂತ ನಮ್ಮ ಸ್ನೇಹಿತರು ಶಂಕರ್ ಅಂತ ಅವ್ರ ಜೊತೆ ಸುಮಾರು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ, ಸೀರೀಸ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ನಾನು ಬಯಸ್ತೇನೆ. ಶಂಕರ್ನ ಒಂದೆರಡು ಮಾತು ಕೇಳಿಬಿಡ್ತಾನೆ ಇಲ್ಲಿ. ಶಂಕರ್, ಹಣವನ್ನು ತೊಡಗಿಸಿದರೆ ಎಲ್ಲಿವರೆಗೂ ದುಡಿಬೋದು ಶಂಕರ್? ಅದೇ ನಿಮ್ಮ ಜೀವನ ಪರ್ಯಂತ ದುಡಿಯತ್ತೆ, ನಿಮ್ಮ ಜೀವನ ತದನಂತರ ಕೂಡ ದುಡಿಯತ್ತೆ. ಅಂದ್ರೆ ಮಕ್ಳು ಮರಿಗೆಲ್ಲ ಬಿಟ್ಟೋಗ್ಬಿಡ್ಬೋದು. ಅಲ್ಲ, ಆಮೇಲೆ ಲೈಫಲ್ಲಿ ನಾನು ಏನೇನೋ ಆಸೆ ಇಟ್ಕೊಂಡಿರ್ತಾರೆ, ಆ ದೇಶ ಸುತ್ತಬೇಕು, ಈ ದೇಶ ಸುತ್ತಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲ ಮಾಡಾಕ್ ಬಿಡ್ಬೋದಲ್ಲ. ಆಕ್ಚುಲಿ ಅದೆಲ್ಲ ಮಾಡಿ ಇನ್ನೂ ದುಡ್ಡು ಉಳಿಯತ್ತೆ ನಿಮ್ಮ ಹತ್ರ. ನಿಮ್ಮ ನೆಕ್ಸ್ಟ್ ವಾ ಜನರೇಷನ್ಗೆ. ವಾ ವಾ ವಾಡೆ, ಏನು ಭರವಸೆ ಕೊಡ್ತಾ ಇದ್ದಾರೆ ಗೊತ್ತಾಯ್ತಲ್ಲ. ನಮ್ಮ ಶಂಕರ್ ನಮ್ಮ ಜೊತೆ ನಮ್ಮೆಲ್ಲ ಗೈಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿ ವಿಡಿಯೋಗಳನ್ನು ಗಮನಿಸ್ತಾ ಬರ್ತಾ ಇರಿ. ಒಂದು ಸಪ್ರೇಟ್ ಪ್ಲೇ ಲಿಸ್ಟೇನೆ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಓಕೆ, ಮನಿ ಬಗ್ಗೆನೇ. ಓಕೆ, ಜಯಪ್ರಕಾಶ್ ನಾಗ್ತಿಯಲ್ಲಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿರಿ. ಓಕೆ, ಲೈಕ್ ಮಾಡ್ತಾಯಿರಿ, ಫಾರ್ವರ್ಡ್ ಮಾಡ್ತಾಯಿರಿ. ಇಂಥ ವಿಷಯ ಫಾರ್ವರ್ಡ್ ಮಾಡಿದೆ ಇನ್ಯಾವ್ಯಾವುದೋ ಯಾಕ್ರಿ ಮಾಡ್ತೀರಿ? ಫಾರ್ವರ್ಡ್ ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಏನಂತೀರಾ? ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ಬಾಯ್ ಬಾಯ್.